ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ 2026ರಲ್ಲಿ ಶುಭ ಮತ್ತು ಅಶುಭಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ. ತುಲಾರಾಶಿ ಇದರ ಅಧಿಪತಿ ಬಂದು ಶುಕ್ರ. ಇದು ಚರರಾಶಿಯಾಗಿರ್ತದೆ. ಅದರೊಟ್ಟಿಗೆ ಇದು ವಾಯುತತ್ವವನ್ನು ಸೂಚಿಸುವಂಥದ್ದು. ಅದರೊಟ್ಟಿಗೆ ಇದರಲ್ಲಿ ಚಿತ್ತ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ ರಾಶಿಗಳು, ಅಂದರೆ ರಾಶಿಯಲ್ಲಿ ನಕ್ಷತ್ರಗಳು. ಇವ್ರದ್ದು ಏನಾಗುತ್ತೆ ಅಂದರೆ ಇವ್ರದ್ದು ನೇಚರ್ ಏನು ಗೊತ್ತಾ, ತುಲಾರಾಶಿ ಅವ್ರು ತುಂಬ ಬ್ಯಾಲೆನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಏನೇ ಅಲ್ಕಿತ್ ಇಲ್ಲ ಹಾಕೋದು, ಇಲ್ಕಿತ್ ಅಲ್ಲ ಹಾಕೋದು, ಎಲ್ಲರನ್ನೂ ಒಳ್ಳೇದು ಮಾಡಬೇಕು, ಎಲ್ಲರ ಹತ್ರನೂ ಚೆನ್ನಾಗಿರ್ಬೇಕು ಅನ್ನೋ ಭಾವನೆಗಳು, ಯಾರಿಗೂ ಬೇಜಾರು ಮಾಡಬಾರ್ದು, ಈ ಭಾವನೆಗಳಲ್ಲಿ ಜೀವನ ಮಾಡಬೇಕು ಅಂದರು. ಬಟ್ ತುಂಬ ಕಷ್ಟವನ್ನು ಅನುಭವಿಸಿದ್ದಾರೆ. ಈಗ ಒಂದು 3-4 ವರ್ಷಗಳಿಂದ ತುಲಾರಾಶಿಯವರಂತೂ ಏರಿಳಿತ ತುಂಬವನ್ನು ಕಾಣಿದ್ದಾರೆ. ಹಣಕಾಸಿನ ವಿಚಾರದಲ್ಲಂತೂ ಸಾಕಷ್ಟು ಸಮಸ್ಯೆಗಳು ಅನುಭವಿಸ್ಬಿಟ್ಟಿದ್ದಾರೆ. ತುಂಬಾ ಏನೋ ಗೊತ್ತಿಲ್ದೇನೆ ಅವ್ರು ಯಾಕೋ ಗೊತ್ತಾಗ್ತಾ ಇಲ್ಲ, ತುಲಾರಾಶಿಯವ್ರು ಪಿಕಪ್ ಆಗ್ತಾ ಇಲ್ಲ ಅನ್ನೋ ತರ ಆಗೋಗಿದೆ. ಅದನ್ನ ಪ್ರಾಕ್ಟಿಕಲಿ ನಾನು ಸಾಕಷ್ಟು ಸಾವಿರಾರು ಜಾತಕಗಳು ನೋಡಿ ನಿಮ್ಗೆ ಹೇಳ್ತಾ ಇರೋಂಥದ್ದು. ಅದ್ರೊಟ್ಟಿಗೆ 2026 ಏನಾಗ್ಬೋದು, ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ. ನೀವು ಮಾಡೋಂಥ ಕೆಲಸದಲ್ಲಿ ಬದಲಾವಣೆ ಅಂದ್ರೆ ಬಡ್ತಿ ಆಗ್ಬೋದು, ಬೇರೆ ಪ್ರಾಜೆಕ್ಟ್ ಸಿಕ್ತು ಅದಕ್ಕೆ ಜಂಪ್ ಆದೆ ಅಂತ ಅನ್ಬೋದು. ಹೊಸ ಕೆಲಸ ನಾನು ಹುಡ್ಕೊಂಡಿದ್ದೀನಿ, ಅಲ್ಲಿ ಜಂಪ್ ಆದೆ, ಯಾವುದೋ ಅಪ್ಲಿಕೇಶನ್ ಹಾಕಿದ್ದೀನಿ, ಅಲ್ಲಿ ಅನುಕೂಲ ಆಗುವಂಥದ್ದು. ಈ ರೀತಿ ಕೆಲಸದಲ್ಲಿ ಬದಲಾವಣೆಯನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ತುಲಾರಾಶಿಯವರು. ನೀವು ಹೇಳ್ತಾ ಇದ್ರೆ ಕೆಲಸದಲ್ಲಿ ಬದಲಾವಣೆ ಆಗುತ್ತೆ, ಅದ್ರ ಜೊತೆಗೆ 3-4 ವರ್ಷಗಳಿಂದನೂ ಕೂಡ ಸಾಕಷ್ಟು ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ಮತ್ತಷ್ಟು ಪರ್ಸ್ನಲ್ ಒಂದು ಪ್ರಾಬ್ಲಮ್ಸನ್ನು ಅವರು ಫೇಸ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಈ 2026ರಲ್ಲಿ ಈ ತುಲಾರಾಶಿಯವರು ಉದ್ಯೋಗವನ್ನು ಬದಲಾಯಿಸಿದ್ರೆ ಒಳ್ಳೇದಾ ಅಥವಾ ಅದರಲ್ಲೇ ಬಡ್ತಿ ಸಿಕ್ಕಿದ್ರೆ ಸ್ವಲ್ಪ ಕಷ್ಟ ಆದರೂ ಕೂಡ ಬಡ್ತಿ ಪಡ್ಕೊಂಡ್ರೆ ಒಳ್ಳೇದಾ ಅಂತ? ನೋಡಿ, ಬಡ್ತಿ ಸಿಕ್ಕಿದ್ರೆ ಬದಲಾವಣೆ ಬೇಡ. ಬಡ್ತಿನೇ ಸಿಗ್ಲಿಲ್ಲ, 3-4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, ಆ ಕೆಲಸದಲ್ಲಿ ನನಗೆ ಯಾವ ರೀತಿಯಾದಂಥ ಅನುಕೂಲ ಇಲ್ಲ, ಏನೋ ಕೆಲಸ ಮಾಡಿ 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 ಸಾಕಾಗಿದೆ ಅಂದವರು ಖಂಡಿತ ಬೇರೆ ಕೆಲಸ ಹುಡ್ಕೊಂಡ್ರೆ ತುಂಬ ಒಳ್ಳೇದು. ನಿಮ್ಗೆ ಅನುಕೂಲ ಆಗಿದ್ದಾಗ ಯಾಕೆ ಚೇಂಜಸ್ ಮಾಡಬೇಕು ಅನ್ನೋದು ನನ್ನ ಪ್ರಶ್ನೆ. ಯಾಕೆಂದ್ರೆ ಅದು ಪ್ರಾಕ್ಟಿಕಲಿ ಅದು ಯೋಚನೆ ಮಾಡಬೇಕು. ಸೊ ಆ ರೀತಿ ನೀವು ಬದಲಾವಣೆ ಮಾಡಲೇಬೇಕು ಅಂದ್ಕೊಂಡವರು ಖಂಡಿತ ಬದಲಾವಣೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. 2026ರಲ್ಲಿ ತುಲಾರಾಶಿಯವರಿಗೆ ಹಣಕಾಸಿನ ಸಮಸ್ಯೆಗಳ ಏನಾದರೂ ಎದುರಾಗಬಹುದಾ ಅಂತ? ಯಾಕಂದರೆ ಈಗಾಗಲೇ 4-5 ವರ್ಷಗಳಿಂದನೂ ಕೂಡ ಸಾಕಷ್ಟು ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ಸನ್ನು ಫೇಸ್ ಮಾಡಿದ್ದಾರೆ. ಸೊ ಇದೇ ವರ್ಷದಲ್ಲೂ ಕೂಡ ಕಂಟಿನ್ಯೂ ಆಗುತ್ತಾ ಅಥವಾ ಏನಾದರೂ ಬದಲಾವಣೆಗಳಾಗುತ್ತಾ ಅಂತ? ಸುಧಾರಣೆ, ಬದಲಾವಣೆ ಅನ್ನೋದಕ್ಕಿಂತ ಸುಧಾರಣೆಯನ್ನು ಕಾಣ್ಬೋದು. ಸಾಕಷ್ಟು ಸಾಲಗಳಿಗೆ ಏನಾದರೂ ಮಾಡ್ಕೊಂಡಿದ್ರೆ ಸ್ವಲ್ಪ ಸುಧಾರಣೆ. ಯಾರ ಹತ್ರ ನಾವು ತೆಗೆದು ಕೊಟ್ಟು ವ್ಯವಹಾರ ಮಾಡಿರೋಂಥವ್ರಾಗಿರ್ಬೋದು, ಯಾರಿಗೋ ಚೆಕ್ ಕೊಟ್ಬಿಟ್ಟಿದ್ದೀನಿ ನಾನು, ಅವ್ರಿಗೆ ಇದು ಕೊಡೋಕ್ಕಾಗ್ತದೆ, ಚೆಕ್ ಬೌನ್ಸ್ ಆಗುವಂಥ ಸಾಧ್ಯತೆಗಳಿರ್ತದೆ. ಬಡ್ಡಿಗೆ ತಂದುಬಿಟ್ಟಿದ್ದೀನಿ, ಯಾರಿಗೋ ಗೊತ್ತಿಲ್ಲದಿರೋ ವ್ಯಕ್ತಿ ನಮ್ಮ ಫ್ರೆಂಡು ಅಂತ ಹೇಳ್ಬಿಟ್ಟು ಶೂರಿಟಿ ಹಾಕ್ಬಿಟ್ಟಿದ್ದೀನಿ, ಅಂಥದ್ರಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣ್ಬೋದು. ಕಂಪ್ಲೀಟಾಗಿ ಸಂಪೂರ್ಣವಾದಂಥ ಶುಭ ಫಲ ಅಂತ ಹೇಳಕ್ಕಾಗಲ್ಲ. ಸ್ವಲ್ಪ ಮಟ್ಟಿಗೆ ಭಾಗ್ಯದಲ್ಲಿ ಗುರು ಸಂಚಾರ ಮಾಡೋ ತನಕ ಸುಧಾರಣೆ ಕಾಣ್ತೀರಾ, ತದನಂತರ ದಶಮದಲ್ಲಿ ಗುರು ಸಂಚಾರ ಮಾಡಿದ್ರೆ ಕರ್ಮದಲ್ಲಿ ವ್ಯತ್ಯಾಸವನ್ನು ಕಂಡು ಸ್ವಲ್ಪ ಬದಲಾವಣೆಗಳಂತೂ ಕಾಣುವಂತ ಸಾಧ್ಯತೆ ಹೆಚ್ಚಾಗಿರ್ತದೆ. ಇನ್ನು ತುಲಾರಾಶಿಯಲ್ಲಿ ಹುಟ್ಟಿದಂತಹ ಮಕ್ಕಳ ವಿದ್ಯಾಭ್ಯಾಸ ಹೇಗಿರುತ್ತೆ? ವಿದ್ಯಾಭ್ಯಾಸ ಅದ್ಭುತವಾದಂತಹ. ನೋಡಿ, ಏನಾಗುತ್ತೆ ಅಂದ್ರೆ ಈ ತುಲಾರಾಶಿಯಲ್ಲಿ ಹುಟ್ಟಿದವ್ರಿಗೆ ನನ್ಗೆಲ್ಲ ಗೊತ್ತು ಅನ್ನೋ ತರ ಪ್ಲಾನ್ ಮಾಡ್ಕೊಂತಾರೆ. ನಾನು ಓದಿದ್ದೀನಿ, ಅಲ್ಲಿ ಏನು ಓದಿರಲ್ಲ, ಬುಕ್ ಮುಂದೆ ಕೂತ್ಕೊಂಡು ಟಿವಿ ನೋಡ್ಕೊಂಡಿರ್ತಾರೆ, ಆದ್ರೂ ಓದಿದ್ದೀನಿ ಅನ್ನೋ ಒಂದು ಅವ್ರು ಕನ್ಸಿಡರ್ ಮಾಡ್ಕೊಂಡಿರ್ತಾರೆ. ವ್ಯವಹಾರದಲ್ಲೂ ಅಷ್ಟೇ, ಇದು ಹಿಂಗಾದ್ರೆ ಈ ಅಂಗಡಿ ಹಾಕ್ಬಿಟ್ರೆ, ಈ ತರ ಪ್ರಾಜೆಕ್ಟ್ ಇಟ್ಕೊಂಡ್ಬಿಟ್ರೆ, ಹಿಂಗ್ ಬೆಳೆದ್ ಬಿಟ್ರೆ ಹಂಗಿಂದ ನಾನು ದುಡ್ಡು ಬಂದ್ಬಿಡುತ್ತೆ, ಈ ರೀತಿ ಪ್ಲಾನ್ಸ್ ಹಾಕೊಂತಾರೆ. ಆಕ್ಚುಲಿ ಪ್ಲಾನ್ಸ್ ಫೇಲ್ಯೂರ್ ಆಗೋ ತರ ಹಾಕ್ಬಾರ್ದು. ಆಗುತ್ತಾ ಅನ್ನೋದು ನಾವೇ ಕ್ವಶನ್ ಮಾಡ್ಕೊಳ್ಬೇಕು. ನಾನು ಓದಿದೀನಾ, ಬುಕ್ ಮುಚ್ಚಿ ಓದೋದನ್ನ ಇನ್ನೊಂದ್ಸತಿ ನೆನ್ಪು ಮಾಡ್ಕೊಳ್ಳೋಣ ಅನ್ನೋದಿರಲ್ಲ, ಓದಿದೀನಿ ಆಗೋಯ್ತು. ಈ ರೀತಿಯಾದಂತಹ ಓವರ್ ಕಾನ್ಫಿಡೆನ್ಸ್ ಬೇಡ. ಯೋಚನೆ ಮಾಡಿ ಖಂಡಿತ ಓದಿದ್ದೆ ಆದ್ರೆ ಸಂಪೂರ್ಣ ಶುಭಫಲಗಳು ತುಲಾರಾಶಿಯವ್ರಿಗೆ ಖಂಡಿತ ಇದೆ. ಇನ್ನು ಮದುವೆ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾದ್ರೆ 2026ರಲ್ಲಿ ಏನಾದರೂ ಮದುವೆಗಳಾಗುವಂತಹ ಸಂಭವ ಇದೆಯಾ? ಇನ್ ಕೇಸ್ ವೈವಾಹಿಕ ದಾಂಪತ್ಯಕ್ಕೆ ಈಗಾಗಲೇ ಕಾಲಿಟ್ಟಿದ್ರೆ, ಸೊ ಆ ದಾಂಪತ್ಯದಲ್ಲಿ ಮೂಡಬಹುದಾದಂತಹ ಬಿರುಕುಗಳ ಬಗ್ಗೆ ಪರಿಹಾರಗಳೇನಾದ್ರು ಇದೆಯಾ ಅಂತ? ಇದು ಅವ್ರಿಗೆ ಅವಿವಾಹಿತರಿಗೆ ಯಾರೆಲ್ಲ ಮದುವೆ ಆಗಿಲ್ವೋ ಅವ್ರಿಗೆಲ್ಲ ಸಂಪೂರ್ಣ ಗುರುಬಲ ಇದೆ. ಏಪ್ರಿಲ್ ಮೇ ಒಳಗಡೆ ಹುಡುಗ ಯಾವ್ದಾದ್ರು ಸೆಟ್ ಆದ್ರೆ ಖಂಡಿತ ಮದುವೆಗಂತೂ ತುಂಬಾ ಅದ್ಭುತವಾದಂತಹ ದಿನಗಳನ್ನು ಕಾಣ್ಬೋದು. ಇದೇ ರೀತಿ ಇರುತ್ತೆ. ಇನ್ನು ವಿವಾಹ ಆಗಿರೋರ್ಗೆ ಏನಪ್ಪಾ ವ್ಯತ್ಯಾಸಗಳು ಅಂದ್ರೆ ಸ್ವಲ್ಪ ಈ ಸಂತಾನ ಯೋಗ ಸ್ವಲ್ಪ ಕಮ್ಮಿ ಇದೆ. ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಟ್ರೀಟ್ಮೆಂಟ್ ತಗೊಂತಾ ಇದ್ವಿ, ಸರಿಯಾಗಿ ಯಾಕೋ ಅನುಕೂಲ ಆಗ್ತಾ ಇಲ್ಲ ಅನ್ನೋದವ್ರು ಕೆಲವ್ರು ಇರ್ತಾರೆ. ಹಂಗಂತ ಎಲ್ಲಾರ್ಗೂ ಅಂತ ಹೇಳಲ್ಲ, ಅವ್ರ ಜಾತಕದಲ್ಲೂ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಪಂಚಮ ಸ್ಥಾನದಲ್ಲಿ ಗುರು ಸ್ಥಿತನಾದಾಗ ಖಂಡಿತ ಅವ್ರಿಗೆ
ಸಂತಾನ ಯೋಗ ಖಂಡಿತ ಅದ್ಭುತವಾಗಿರುತ್ತದೆ. ಅದಕ್ಕೆ ಶುಭ ಗ್ರಹಗಳ ದೃಷ್ಟಿ ಇದ್ರೂ ಸಹ ಅದ್ಭುತವಾದಂಥ ಒಂದು ಫಲವನ್ನು ಕಾಣ್ಬೋದು. ಈ ರೀತಿ ವಿವಾಹ ಆಗಿರೋರು ಮತ್ತು ವಿವಾಹ ಆಗದೇ ಇರೋರಿಗೂ ಸಹ ಫಲವು ವಿಭಿನ್ನವಾಗಿ ಇರುತ್ತದೆ. ತುಲಾರಾಶಿಯವರು 2026ರಲ್ಲಿ ತಮಗಾಗುವಂತಹ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನನ್ನು ಹುಡ್ಕೋಬೇಕು ಅಂತಂದಾಗ ಯಾವ ದೇವರ ದರ್ಶನಕ್ಕೆ ಪಡ್ಕೋಬೇಕು, ಹಾಗೆಯೇ ಯಾವುದಾದ್ರೂ ಮಂತ್ರವನ್ನು ಪಠಿಸ್ಬೇಕು ಅಂದಾಗ ಯಾವ ದೇವರ ಮಂತ್ರವನ್ನು ಪಠಿಸ್ಬೇಕು ಅಂತ? ನೋಡಿ, ಈಗ ಸಂಚಾರ ಮಾಡ್ತಾ ಇರೋದು ರಾಹುವು ಪಂಚಮದಲ್ಲಿ ಸಂಚಾರ ಮಾಡ್ತಾರೆ. ರಾಹು ಗುರು ಭಾಗ್ಯದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಈ ಪಂಚಮ ಸ್ಥಾನದ ಪೂರ್ವ ಪುಣ್ಯವನ್ನು ನಾವು ತೆಗೆದುಕೊಂಡು ಬರಬೇಕು ಅಂದರೆ ದುರ್ಗೆಯ ಸ್ಮರಣೆ ಮಾಡು. ಓಂ ಹ್ರೀಂ ಧೂಂ ದುರ್ಗೇ ನಮಃ ಅನ್ನೋ ಒಂದು ಮಂತ್ರವನ್ನ ಪ್ರತಿನಿತ್ಯ 108 ಬಾರಿ ಪಠನೆ ಮಾಡಿದ್ದೆ ಆದ್ರೆ ಸಮಸ್ಯೆಗಳು ದೂರ ಆದ್ರೆ ಬೆಳಕಿನ ಹಾದಿ ಕಾಣುತ್ತದೆ. ಮೋಡ ಸರಿದ್ರೆ ತಾನೇ ಬೆಳಕು ಕಾಣಿಸ್ತದೆ. ಆ ರೀತಿ ಸಮಸ್ಯೆ ಹೋಗ್ತು ಅಂದ್ರೆ ಆ ಸಮಸ್ಯೆನ ಆ ದುರ್ಗೆ ಖಂಡಿತ ಪಕ್ಕಕ್ಕೆ ಸರಿಸುತ್ತಾರೆ. ಅದರೊಟ್ಟಿಗೆ ಹೆಣ್ಣು ದೇವರ ಸ್ಮರಣೆ, ಹೆಣ್ಣು ದೇವರ ದೇವಾಲಯಗಳಿಗೆ ಹೋಗುವಂಥದ್ದು, ನಮಸ್ಕಾರ ಮಾಡ್ಕೊಳ್ಳೋದು, ನಿಂಬೆಹಣ್ಣಿನ ದೀಪ ಹಂಚುವಂಥದ್ದು, ಅದ್ರ ಜೊತೆಗೆ ಮೊಸರನ್ನ ಒಂದು 4 ಜನಕ್ಕೆ ಹಂಚುವಂಥದ್ದು. ನೋಡಿ, ವೈಜ್ಞಾನಿಕವಾಗಿ ಒಂದು ವಿಶೇಷವಾದಂಥದ್ದು ಮಾಹಿತಿ ಈ ವಾಹಿನಿ ಮುಖಾಂತರ ಹೇಳ್ತೀನಿ. ಈ ಮೊಸರನ್ನವನ್ನು ನಾವು ಹಂಚಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದರಲ್ಲಿ ಟ್ರಿಪ್ಟೋನ ಅನ್ನುವಂಥದ್ದು ಒಂದು ರಾಸಾಯನಿಕ ವಸ್ತು ಇರ್ತದೆ. ಅದನ್ನ ನಾವು ದೇವರ ಪ್ರಸಾದ ಮಾಡಿ 4 ಜನಕ್ಕೆ ಹಂಚಿದ್ದೇ ಆದ್ರೆ ನಾವು ಸೇವನೆ ಯಾರು ತೆಗೆದುಕೊಳ್ತಾರೋ ಅವ್ರು ಸೇವನೆ ಮಾಡ್ತಾರಲ್ಲ, ಅದು ಹೊಟ್ಟೆ ಒಳಗಡೆ ಹೋಗಿದ ತಕ್ಷಣ ಬ್ರೈನ್ಗೆ ಒಂದು ಮೆಸೇಜ್ ಕಳಿಸುತ್ತೆ, ತೃಪ್ತಿಯಾಗಿದ್ದೀನಿ ಅಂತ. ಅದಕ್ಕೆ ಲಾಸ್ಟ್ ಅಲ್ಲಿ ಮೊಸರನ್ನ ತಿಂತಾರೆ. ನಿಮ್ಗೆ ಅಬ್ಸರ್ವ್ ಮಾಡಿದ್ದೀರಾ? ಆ ಏನು ವಿಶೇಷ ಇರುತ್ತೆ ಆಗಿನ ಕಾಲದಲ್ಲಿ, ಯಾವ ಋಷಿ ಮುನಿಗಳಾಗಿರೋದು ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟು ಅದ್ಭುತವಾದಂತಹ ಪರಿಹಾರ ಕೊಟ್ಟಿದ್ದಾರೆ ಅಂದ್ರೆ ವೈಜ್ಞಾನಿಕವಾಗಿ ನಾವು ಅದನ್ನ ಪುರಾವೆ ಮಾಡುವುದು ಅಂತಹ ಪರಿಹಾರಗಳೇ ಕೊಟ್ಟಿದ್ದಾರೆ. ಯಾವಾಗ 4 ಜನ ಸಂತೃಪ್ತಿ ಪಡ್ತಾರೋ ಆಟೋಮೆಟಿಕ್ ಅವ್ರ ಬ್ಲೆಸ್ಸಿಂಗ್ಸ್ ಅಚ್ಚೊತ್ತಾಗಿ ನಮ್ಗೆ ಬರ್ತಾ ಇರ್ತದೆ. ಸೊ ನಿಮ್ಗೆ ಒಳ್ಳೇದಾಗುತ್ತೆ ಅಷ್ಟೇ. ಯಾರೋ ಪಾಪ ಒಳ್ಳೆ ಮೊಸರನ್ನ ಕೊಟ್ರಪ್ಪ, ಫುಲ್ ಏನೋ ಹೊಟ್ಟೆ ಎಲ್ಲ ತಂಪಾಗೋಯ್ತು ಅಂದ್ಬಿಡ್ತೀವಿ. ಹೊಟ್ಟೆ ತಂಪಾಗಿದೆ ಯಾವಾಗ ಅದು ಬ್ರೈನ್ ಮೆಸೇಜ್ ಹೋದಾಗ ಅದು ಬ್ಲೆಸ್ಸಿಂಗ್ಸ್ ಆಗ್ತಾ ಇರ್ತದೆ ಅಷ್ಟೇ. ಇದೆಲ್ಲ ವೈಜ್ಞಾನಿಕವಾಗಿ ಪುರಾವೆ. ಅದ ರೀತಿಯಂತ ಪರಿಹಾರಗಳು ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಧನ್ಯವಾದಗಳು ಗುರುಜಿ. 2026ರ ತುಲಾರಾಶಿಯವರ ಭವಿಷ್ಯದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.